ಒಂದ್ಸಲ ಮನೆ ಸೆಟ್ ಆಯಿತು ಅಂತ ನನಗೆ ಅನಿಸಿದ್ರೆ ನಾನು ಹೋಮ್ ಟೂರ್ ಮಾಡೇ ಮಾಡ್ತೀನಿ. ಈ ಕುಕ್ಕರ್ನ ನಾವು ಏನಕ್ಕೆ ತರಿಸಿದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು. ನಿಜ ಹೇಳ್ಬೇಕಂದ್ರೆ ನನ್ನ ಹತ್ರ ಮೂರು ಕಾಡಿಗೆ ಇದೆ ಫ್ರೆಂಡ್ಸ್. ಅದನ್ನು ನನ್ನ ತಮ್ಮ ನನಗೆ ಫ್ರೀಯಾಗಿ ಕೊಟ್ಟಿರೋದು, ಯೂಸೇ ಮಾಡಲ್ಲ ಫ್ರೆಂಡ್ಸ್. ಇವತ್ತಿನ ಲಂಚಲ್ಲಿ ಏನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಹೇಗಿದ್ರ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಮಕ್ಕಳ ಟಿಫಿನ್ಗೆ ಅಂತ ನಾನು ಮಾಡಿರೋದು ಪೋಹ, ಅವಲಕ್ಕಿ. ಈ ಕೇಕ್ಗೋಸ್ಕರ ಇಬ್ರು ಜಗಳ ಮಾಡ್ತಾ ಇದ್ದಾರೆ. इसमें गाय वाई चाहिए, कितना लेके जा रही है? किसको मिलेगा नहीं? बच्चे को देखो. ಬೆಳಗ್ಗೆ ಈ ಕೇಕ್ನ ತಿನ್ನೋದಕ್ಕೆ ಇವ್ರದ್ದು ನಾಟಕ ನಡೆಯಿತು ಒಂದು ಅರ್ಧ ಗಂಟೆ. ಇವಾಗ ಅವನ ಭಾಗ ಅವ್ನು ತಗೊಂಡು ನೋಡಿ ಮೊಬೈಲಲ್ಲಿ ವಿಡಿಯೋ ನೋಡ್ತಾ ಇದ್ದಾನೆ. ಇವನು ಇಲ್ಲಿ ಇವನ ಭಾಗ ಅಂದರೆ ಇವನಿಗೆ ಸ್ವಲ್ಪ ಕಡಿಮೆ ಸಿಕ್ಕಿದೆ ಅಲ್ವಾ? ಆಪ್ಕು ಕಮ್ಮಿಲ್ಲ ಏನ ಸನ್ನಿ? ಇವನಿಗೆ ಕಡಿಮೆ ಸಿಕ್ಕಿದೆ, ಸೊ ಸ್ವಲ್ಪ ಬೇಜಾರು ಮಾಡಿಕೊಂಡು ತಿಂತಾ ಇದ್ದಾನೆ. ಇವನಿಗೋಸ್ಕರ ಮಧ್ಯಾಹ್ನ ಪೇಸ್ಟ್ರಿ ತರಿಸ್ತೀನಿ. ಪೇಸ್ಟ್ರಿನೂ ಸಹ ತಿನ್ಬೋದು ಅವನ್ನ ರೇಗಾಡ್ಸ್ಕೊಂಡು. ಪೇಸ್ಟ್ರಿನೂ ತಿಂತೀಯಲ್ವಾ ಅವನ್ನ ರೇಗಿಸ್ಕೊಂಡು, ಭಯ್ಯಕ್ಕೂ ಚಿಡಾಕೆ ಆಪ್ ಖಾನಾ ಟೀಕೆ ಫ್ರೆಂಡ್ಸ್. ಇವಾಗ 7 ಕಾಲು ಆಗ್ತಾ ಇದೆ. ನಮ್ಮ ಯಜಮಾನ್ರು ಮಕ್ಕಳನ್ನ ಕರ್ಕೊಂಡು ಬಸ್ ಹತ್ರ ಬಿಡೋದಕ್ಕೆ ಹೋಗಿದ್ದಾರೆ. ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಮಳೆ ಶುರು ಆಗಿಬಿಟ್ಟಿದೆ. ಹಂಗೂ ಹಿಂಗೂ ಕರ್ಕೊಂಡು ಹೋಗಿದ್ದಾರೆ, ನೀವು ನೋಡ್ಬೋದು. ಇವಾಗ ಸ್ವಲ್ಪ ಟೀ ಇಡ್ತೀನಿ, ಇಟ್ಟು ಕುಡಿದು ಆಮೇಲೆ ಮಿಕ್ಕಿರೋ ಕೆಲಸ ಎಲ್ಲನೂ ಮಾಡ್ಕೊತೀನಿ. ನೋಡಿ, ಮರದ ಕೆಳಗಡೆ ಕಾರನ್ನ ನಿಲ್ಲಿಸಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೇನು ಒಂದು 5 ನಿಮಿಷಕ್ಕೆ ಬಸ್ ಬಂದುಬಿಡುತ್ತೆ. ಬಂದಮೇಲೆ ಮಕ್ಕಳನ್ನ ಬಸ್ಸಲ್ಲಿ ಕೂರಿಸಿ ಆಮೇಲೆ ಬರ್ತಾರೆ. ನಾನು ಬಿಸಿಯಾಗಿ ಇವಾಗ ಟೀ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಬೆಳಗ್ಗೆ 8:45 ಆಗ್ತಾ ಇದೆ. ಮನೆಯದು ಕ್ಲೀನಿಂಗ್ ಕೆಲಸ ನಾನು ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದೀನಿ, ಒಂದೊಂದಾಗಿ ಮಾಡ್ಕೊತಾ ಇದ್ದೀನಿ. ಈ ಸೋಫಾ ಇತ್ತಲ್ಲ, ಅದರದ್ದು ಸ್ವಲ್ಪ ಪೊಸಿಷನ್ ಎಲ್ಲನೂ ಚೇಂಜ್ ಮಾಡಿಬಿಟ್ಟು ಅಲ್ಲೆಲ್ಲ ಪೊರ್ಕೆ ತೊಗೊಂಡು ಕ್ಲೀನ್ ಮಾಡಿದ್ದೀನಿ. ಈ ಮನೆಗೆ ಬಂದು ಜಸ್ಟ್ 17 ಡೇಸ್ ಆಗಿದೆ. ಸೊ ಆವಾಗಿಂದ ಇವಾಗಿನವರೆಗೂ ಸ್ವಲ್ಪ ಚೇಂಜಸ್ ಮಾಡ್ಕೊತಾ ಇದ್ದೀನಿ ಇನ್ ಬಿಟ್ವೀನು. ನೀವೆಲ್ಲ ಕಾಮೆಂಟ್ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ಅಕ್ಕ ಹೋಮ್ ಟೂರ್ ಮಾಡಿ ಅಂತ ಹೇಳಿಬಿಟ್ಟು. ಇನ್ನೂ ಈ ಮನೆಯಲ್ಲಿ ಸ್ವಲ್ಪ ಸಾಮಾನು ಬರೋದಿದೆ ಫ್ರೆಂಡ್ಸ್. ಒಂದು ಡೈನಿಂಗ್ ಟೇಬಲ್ ಬರೋದಿದೆ, ಮತ್ತು ಹೊಸ ಕರ್ಟನ್ಸ್ ಬೆಡ್ರೂಮ್ಗೆ ಬರೋದಿದೆ. ಚಿಕ್ಕ ಪುಟ್ಟ ಇಂಡೋರ್ ಪ್ಲ್ಯಾಂಟ್ಸನ್ನು ಸಹ ಖರೀದಿ ಮಾಡಬೇಕು. ಡೋರ್ ಮ್ಯಾಟ್ಸನ್ನ ಖರೀದಿ ಮಾಡಬೇಕು. ಸ್ವಲ್ಪ ಡೆಕೋರೇಟಿವ್ ಐಟಮ್ನ ಖರೀದಿ ಮಾಡಿ ಡೆಕೋರೇಟ್ ಮಾಡಿ ಆಮೇಲೆ ನಿಮಗೆ ಹೋಮ್ ಟೂರ್ ಮಾಡ್ತೀನಿ. ಸ್ವಲ್ಪ ನಿಧಾನವಾಗಿ ಒಂದೊಂದಾಗಿ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಒಂದು ಸಲ ಮನೆ ಸೆಟ್ ಆಯಿತು ಅಂತ ನನಗೆ ಅನಿಸಿದ್ರೆ ನಾನು ಹೋಮ್ ಟೂರ್ ಮಾಡೇ ಮಾಡ್ತೀನಿ. ನನಗೂ ಈ ಮನೆ ಯಾವ ಥರ ಇದೆ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ತುಂಬ ಆಸೆ. ಆಲ್ಮೋಸ್ಟ್ ನಮ್ಮ ರೆಗ್ಯುಲರ್ ರೂಟೀನ್ ಬ್ಲಾಗ್ಸಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ನೋಡಿರ್ಬೋದು. ಬಟ್ ಅದೆಲ್ಲನೂ ಚೆನ್ನಾಗಿ ಸೆಟ್ ಮಾಡಿ ನಾನು ತೋರಿಸ್ತಾ ಇರಲಿಲ್ಲ, ಹೆಂಗಿದೆ ಹಂಗೆ ತೋರಿಸ್ತಾ ಇದ್ದೆ. ಬಟ್ ಹೋಮ್ ಟೂರ್ ಅಂತ ಬಂದಮೇಲೆ ಸ್ವಲ್ಪ ನಾವು ಎಫರ್ಟ್ಸ್ನ ಹಾಕಲೇಬೇಕಾಗಿರುತ್ತೆ. ಸೊ ಆ ಎಫರ್ಟ್ಸ್ ಎಲ್ಲ ಹಾಕಿ ಚೇಂಜಸ್ ಎಲ್ಲ ಮಾಡಿ ಆಮೇಲೆ ನಿಮ್ಮ ಜೊತೆ ಹೋಮ್ ಟೂರ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಏನೇನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಹೇಳಿ? ಇಡ್ಲಿ ಕುಕ್ಕರ್. ಈ ಸಲ ಇವರೇ ಇಡ್ಲಿ ಕುಕ್ಕರ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾರೆ. ನಾನು ಹೇಳಿದೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಖರೀದಿ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಬಟ್ ಇವರು ಬೇಡ, ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀನಿ, ರಿವ್ಯೂಸ್ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ರು. ಒನ್ ಟೈಮ್ 25 ಇಡ್ಲೀಸ್ ಮಾಡ್ಬೋದು, ಆ ಥರ ಹೇಳಿ. 25 ಇಡ್ಲೀಸ್ ಅಂದರೆ ಇಡ್ಲೀಸ್ ನಾವು ಎಷ್ಟು ಬೇಕಾದರೂ ಮಾಡ್ಕೋಬೋದು. ಲಕ್ಷ್ಮಿ ಮೆಟಲ್ ಇಂಡಸ್ಟ್ರೀಸ್ ಇದು ಬ್ರ್ಯಾಂಡಾ? ಜಾಸ್ತಿ ಪಾಸಿಟಿವ್ ರೆಸ್ಪಾನ್ಸ್. ಹಾಂ, ರಿವ್ಯೂಸ್ನ ನೋಡಿ ಓದಿ ಇವರು ಇದನ್ನು ಶಾಪಿಂಗ್ ಮಾಡಿರೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಚೆನ್ನಾಗಿದಾ? ಕ್ವಾಲಿಟಿ ನೈಸ್. ಸ್ವಲ್ಪ ಚೆಕ್ ಮಾಡಿ. ನೀವು ಚೆಕ್ ಮಾಡಿ, ಕೈ ಹಿಡಿದು ಒಂದ್ಸಲ ಚೆಕ್ ಮಾಡಿ ವೆಯ್ಟ್ ಎಲ್ಲ. ಇಡ್ಲಿದು ಸೈಜು ಚೆನ್ನಾಗಿದೆ. शेप नहीं ಇದು साइज इतना ही रहेगा और ज्यादा बड़ा रहेगा. क्यों, ठीक है ना? अंदर ऐसे ना. नहीं ठीक रहेगा. ओके. ಸೊ ಇದು ಬಾಟಮ್. ಈ ಕುಕ್ಕರ್ನ ನಾವು ಏನಕ್ಕೆ ತರಿಸಿದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ಹೊಸ ಕುಕ್ಕರ್, ಹೊಸ ಜೀವನ.
तो 10 को 12 13 14 15 16 ನಮ್ಮ ಯಜಮಾನರು ಕೌಂಟ್ ಮಾಡ್ತಾ ಇದ್ದಾರೆ. सुबह ಸುಭಾ ಟ್ರೇಡರ್ ಈ ಕಂಪ್ನಿ ಎಲ್ಲ ಏನಕ್ಕೆ ತೋರಿಸ್ತಾ ಇದ್ದೀರಾ? सुबह ट्रेड ಸುಭಾ ಟ್ರೇಡರ್ಸ್ ನನಗೆ ಗೊತ್ತೇ ಇಲ್ಲ ಯಾರು ಅಂತ ಹೇಳ್ಬಿಟ್ಟು ಇವರೇ ಹೇಳ್ತಾ ಇದ್ದಾರೆ ತುಂಬ ಫೇಮಸ್ ಅಂತ ಹೇಳ್ಬಿಟ್ಟು. ಹಾಂ, शेप फस्ट हां क्लोज ಆಯ್ತು. ಕ್ಲೋಸ್ ಆಯ್ತಾ? ಆಯಿತು. ಸಿಟಿ ಎಷ್ಟ? ಸಿಟಿ ಇಲ್ಲಪ್ಪ, ಇದರಲ್ಲಿ ಸಿಟಿ ಇಲ್ಲ. ಇದು ಸಿಟಿ ಇದಲ್ಲ, ಇದು ಒಂದು 9 to 10 ಮಿನಿಟ್ಸ್ ಆದಮೇಲೆ ಕುಕ್ ಆಗಿಬಿಡುತ್ತೆ. ಸ್ಟವ್ ಆಫ್ ಮಾಡಿದ್ರೆ ಅದು ಸ್ಟೀಮಲ್ಲಿ ಹಂಗೇ ಕುಕ್ ಆಗಿಬಿಡುತ್ತೆ. ಮಂದಿರಲ್ಲಿ ಇಡ್ತಾ ಇದ್ದಾರೆ. ಸೊ ಬಿಸ್ನೆಸ್ಗೆ ಅಂತ ನಾವು ತರಿಸಿರೋದು. ಸೊ ಅದಕ್ಕೆ ಯೂಸ್ ಮಾಡೋದಕ್ಕೂ ಮುಂಚೆ ಫಸ್ಟು ಟೆಂಪಲಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿ ಇಡ್ತಾ ಇದ್ದಾರೆ. ಇದೇ ಅಲ್ಲ, ಇನ್ನು ಅಕ್ಕಿ ಬೇಳೆ ಎಲ್ಲನೂ ತರಿಸಿದ್ದೀವಿ, ಅದನ್ನು ಸಹ ಇಡ್ತಾರೆ ಇವಾಗ ಇದ್ರ ಜೊತೆನೆ. ಒಂದು ಪ್ಯಾಕೆಟ್ ಎಲ್ಲ ಇಟ್ಬಿಡು. ಹಾಂ, ಎಲ್ಲ ಇಟ್ಬಿಡು, ಪರವಾಗಿಲ್ಲ. ಸೈಡಲ್ಲಿ ಎಷ್ಟು ಕೆ ಜಿ ಅಕ್ಕಿ? 20 ಕೆ ಜಿ ಅಕ್ಕಿ ಅಲ್ವಾ? 20 ಕೆ ಜಿ ಅಕ್ಕಿ, 6 ಕೆ ಜಿ ಬೇಳೆ, ಉದ್ದಿನ ಬೇಳೆ. ಆನ್ಲೈನಲ್ಲಿನೇ ಶಾಪಿಂಗ್ ಮಾಡಿದೆ ಫ್ರೆಂಡ್ಸ್, ಬಿಗ್ ಬ್ಯಾಸ್ಕೆಟಲ್ಲಿ ಡಿಸ್ಕೌಂಟ್ ಸಿಕ್ತು, ಅದಕ್ಕೆ ಆನ್ಲೈನಲ್ಲಿನೇ ಶಾಪಿಂಗ್ ಮಾಡಿದೆ. ನಮ್ಮ ಯಜಮಾನ್ರಿಗೆ ಎಕ್ಸಸೈಸ್ ಆಗೋಗ್ಬಿಟ್ಟಿದೆ. ಸಣ್ಣ ಆಗಿಬಿಡ್ತೀರಾ ಬಿಡಿ, ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ತುಂಬ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು, ನೋಡಿ ಸಣ್ಣ ಆಗಿಬಿಡ್ತಾರೆ. ಇದು ತೊಗರಿಬೇಳೆಯಲ್ಲಿ ತೊಗರಿಬೇಳೆ ತೊಗರಿಬೇಳೆ ಗೊತ್ತಿಲ್ವಾ ನಿನಗೆ? ತೊಗರಿಬೇಳೆ ಏನಂತ ಹೇಳ್ಬಿಟ್ಟು ಅವತ್ತು ಆರ್ಡರ್ ಮಾಡುವಾಗ ನಾನು ಹೇಳ್ತಾ ಇಲ್ಲ ತೊಗರಿಬೇಳೆ ಏನು ಅಂತ ಹೇಳ್ಬಿಟ್ಟು. ಇದು ಬೇಡ. ತೊಗರಿಬೇಳೆಯಲ್ಲಿ ಇದು ಉದ್ದಿನ ಬೇಳೆ, ತೊಗರಿಬೇಳೆಯಲ್ಲಿ ಗೊತ್ತಿಲ್ಲ. ತೂರ್ದಾಲ್ ಎಲ್ಲಿ ಬರ್ತೀರಾ? ನೆಕ್ಸ್ಟ್ ಬರ್ತೀರಾ? ನಾನೆಲ್ಲನೂ ಒಂದೇ ಆ್ಯಪಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇವರು ಪ್ರೈಸನ್ನು ಕಂಪೇರ್ ಮಾಡಿ 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 ಅದು ಬೇರೆ ಕೆಲವಷ್ಟು ಐಟಮ್ಸ್ನ ಬೇರೆ ಆ್ಯಪಿಂದ ಆರ್ಡರ್ ಮಾಡಿದ್ದಾರೆ. अमेज़ोन से ऑर्डर किया है? हाँ, अमेज़ोन से ऑर्डर किया है क्या? नहीं, ये तो साइट हाँ, फ्लिपकार्ट ಉಡಾನ್ से किया है. उड़ान. ಇದು ಯಾವುದೋ ಹೊಸ ಉಡಾನಿಂದ ಆರ್ಡರ್ ಮಾಡಿದಾರಪ್ಪ, ಗೊತ್ತಿಲ್ಲ ನನಗೆ. ಸೊ ಇವಾಗ ಇವರು ದೇವ್ರಿಗೆ ದೀಪ ಅಂಟಿಸ್ತಾರೆ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಯ್ತು ಇವ್ರದ್ದು. ನಾನು ಮನೆಯೆಲ್ಲನೂ ಗೂಡ್ಸಿದ್ದೀನಿ ಫ್ರೆಂಡ್ಸ್, ಕ್ಲೀನ್ ಮಾಡಿದ್ದೀನಿ. ಇವಾಗ ಇದನ್ನು ಎತ್ಬಿಡ್ತೀನಿ. ಇಷ್ಟೊತ್ತು ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ನಾನು, ಎಲ್ಲನೂ ಮಂದಿರಲ್ಲಿ ಇಡ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲನೂ ಇಟ್ಟಿದ್ದಾರೆ. ಸೊ ಬೇಗ ಬೇಗ ಇದನ್ನು ಸಹ ಕ್ಲೀನ್ ಮಾಡಿಬಿಡ್ತೀನಿ. ಇವರು ದೀಪ ಅಂಟಿಸ್ಬಿಟ್ಟು ಬಂದಮೇಲೆ ಇವ್ರಿಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ. ಕಿಚನಲ್ಲಿ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ, ಆಮೇಲೆ ಅದನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಬೆಳಗಿನ ಜಾವದು ಎಲ್ಲ ಕೆಲಸ ಮಾಡಿ ಮುಗಿಸಿ ಆಯಿತು. ಇವಾಗ ನನ್ನ ಟೈಮು ಸ್ವಲ್ಪ ನನಗೆ ಅಂತ ಟೈಮ್ ತೊಗೊತೀನಿ. ಸ್ವಲ್ಪ ಚೆನ್ನಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ರೆಡಿ ಆಗಿದ್ದೀನಿ. ತುಂಬ ದಿನ ಆದಮೇಲೆ ಕಣ್ಣಿಗೆ ಕಾಡಿಗೆಯನ್ನು ಇಟ್ಟಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ನಿಜ ಹೇಳ್ಬೇಕಂದ್ರೆ ನನ್ನ ಹತ್ರ 3 ಕಾಡಿಗೆ ಇದೆ ಫ್ರೆಂಡ್ಸ್. ಅದನ್ನು ನನ್ನ ತಮ್ಮ ನನಗೆ ಫ್ರೀಯಾಗಿ ಕೊಟ್ಟಿರೋದು. ಯೂಸೇ ಮಾಡಲ್ಲ, ತುಂಬ ಲೇಸಿ ಆಗಿಬಿಡ್ತೀನಿ ಚೆನ್ನಾಗಿ ರೆಡಿ ಆಗಬೇಕು ಅಂತ ಹೇಳಿದ್ರೆ. ಸುಮ್ಮನೆ ಸನ್ಸ್ಕ್ರೀನು, ಸ್ವಲ್ಪ ಕಾಂಪ್ಯಾಕ್ಟು, ಲಿಪ್ಸ್ಟಿಕ್ ಯೂಸ್ ಮಾಡಿಬಿಟ್ಟು ಒಂದು ಚಿಕ್ಕದಾಗಿ ಒಂದು ಬೊಟ್ಟನ್ನು ಇಟ್ಕೊತೀನಿ. ಲಿಪ್ಸ್ಟಿಕ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಾನು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಲಿಪ್ಸ್ಟಿಕ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಮದುವೆ ಆದಮೇಲೆ ನಾನು ರೆಗ್ಯುಲರ್ ಆಗಿ ಈ ಥರ ಲಿಪ್ಸ್ಟಿಕ್ ಎಲ್ಲನೂ ಯೂಸ್ ಮಾಡೋದು. ಮದುವೆಗೆ ಮುಂಚೆ ಸೌತಲ್ಲೆಲ್ಲ ಅಷ್ಟು ಲಿಪ್ಸ್ಟಿಕ್ದೆಲ್ಲನೂ ಅವಾಗ ಕ್ರೇಜ್ ಇರಲಿಲ್ಲ ನನ್ನ ಟೈಮಲ್ಲಿ. ಫಸ್ಟೆಲ್ಲ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಲಿಪ್ಸ್ಟಿಕ್ ಎಲ್ಲನೂ ಡೈಲಿ ಯೂಸ್ ಮಾಡೋದು. ಬಟ್ ನಾರ್ತಲ್ಲಿ ಯಾರ್ಯಾರಿಗೆ ಮದುವೆ ಆಗಿರುತ್ತೋ ಅವರೆಲ್ಲನೂ ಈ ಥರ ರೆಡಿ ಆಗ್ತಾರೆ ಡೈಲಿ ಬೇಸಿಸ್. ಲಿಪ್ಸ್ಟಿಕ್ ಮ್ಯಾಂಡೇಟ್ರಿ ಅಪ್ಲೈ ಮಾಡೇ ಮಾಡ್ತಾರೆ. ಸೊ ಅದಕ್ಕೆ ನಂದು ತುಟಿನೂ ಸಹ ಸ್ವಲ್ಪ ಪಿಗ್ಮೆಂಟೆಡ್ ಆಗಿಬಿಟ್ಟಿದೆ. ಮತ್ತು ಬಾಯಿ ಸುತ್ತಮುತ್ತ ನನಗೆ ತುಂಬ ಪಿಗ್ಮೆಂಟೇಷನ್ ಇತ್ತು ಫ್ರೆಂಡ್ಸ್. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಾನೇನು ಟ್ರೀಟ್ಮೆಂಟ್ ಏನು ತಗೊಂಡಿಲ್ಲ, ಅದೇ ಸ್ವಲ್ಪ ಕಡಿಮೆ ಆಗಿದೆ. ಬರೀ ಈ ಲಿಪ್ಸ್ ಮೇಲೆ ಮಾತ್ರ ಇವಾಗ ಸ್ವಲ್ಪ ಡಾರ್ಕ್ ಆಗಿರೋದು. ಅದಕ್ಕೂ ಸ್ವಲ್ಪ ರೆಗ್ಯುಲರ್ ಆಗಿ ಕೇರ್ ಮಾಡಬೇಕು, ಆವಾಗ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಅಂದ್ಕೊತೀನಿ. ಮತ್ತು ಇವಾಗ ಸ್ವಲ್ಪ ಹೊತ್ತು ನನಗೋಸ್ಕರ ಟೈಮ್ ತಗೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡ್ತೀನಿ, ವ್ಲಾಗ್ಸ್ ನೋಡ್ತೀನಿ. ಆಮೇಲೆ ಲಂಚ್ಗೆ ರೆಡಿ ಮಾಡ್ಕೋಬೇಕು. ಸೊ ಇವತ್ತಿನ ಲಂಚಲ್ಲಿ ಏನು ಮಾಡ್ತೀನಿ ಅಂತ ಇನ್ನೂ ನನಗೇನು ಐಡಿಯಾ ಇಲ್ಲ ಫ್ರೆಂಡ್ಸ್. ಕಿಚನಲ್ಲಿ ಹೋದ್ಮೇಲೆ ನಾನು ನೋಡ್ತೀನಿ, ಇವಾಗ ಇದು ಮಾಡಬೇಕು ಅಂತ ಅನಿಸುತ್ತಾ ಆವಾಗ ಅದನ್ನು ಎತ್ಕೊಂಡು ಫಟಾಫಟ್ ಮಾಡ್ತಾ ಇರ್ತೀನಿ. ಇವತ್ತಿನ ಲಂಚಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಕುಂಬಳಕಾಯಿ ಪಲ್ಯ,
ಗೊಜ್ಜು ಥರ ಮಾಡಿದ್ದೀನಿ. ಆ್ಯಕ್ಚುಲಿ ಪಲ್ಯ ಥರ ಮಾಡಿಲ್ಲ. ಟೊಮೆಟೋಸ್ 2 ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಗೊಜ್ಜು ಥರ ಮಾಡಿದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ರೈಸ್ನ ಸರ್ವ್ ಮಾಡ್ತೀನಿ. ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪನೇ ಇಟ್ಟಿದ್ದಿತ್ತು. ಒಬ್ಬರಿಗೆ ಚಪಾತಿ ಒಬ್ಬರಿಗೆ ಅನ್ನ ಕೊಟ್ಟರೆ ಕಲೇಶ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ರೈಸೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರೈಸ್ ಮಾಡಿದ್ದೀನಿ. ದೊಡ್ಡವನಿಗೆ ಸ್ವಲ್ಪ ಪೋಹ ಬೇಕು ಅಂತ ಹೇಳ್ದ. ಬೆಳಗಿಂದು ಸ್ವಲ್ಪ ಮಿಕ್ಕೋಗಿತ್ತು, ಸೊ ಅವ್ನು ಟಿಫಿನಲ್ಲಿನೇ ಬಿಸಿ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಅವ್ನು ಫಸ್ಟು ಇದು ತಿಂದ್ಬಿಟ್ಟು ಆಮೇಲೆ ಇವಾಗ ಮಾಡಿರೋ ಊಟ ಮಾಡ್ತಾನಂತೆ. ಸೊ ಇವತ್ತಿನ ಲಂಚಲ್ಲಿ ಬಿಸಿ ಬಿಸಿಯಾಗಿ ರೈಸ್ ಮಾಡಿದ್ದೀನಿ, ಕುಂಬಳಕಾಯಿ ಗೊಜ್ಜು ಮಾಡಿದ್ದೀನಿ. ಮೊದಲಿಗೆ ಹಸ್ಬೆಂಡ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಅವರು ಕುತ್ಕೊಂಡು ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ತುಂಬ ಟ್ರಾವೆಲ್ ಮಾಡ್ತಾರಲ್ಲ, ಅದ್ರದ್ದು ಟ್ರಾವೆಲ್ ಎಕ್ಸ್ಪೆನ್ಸಸ್ದು ಬಿಲ್ಸು ಮತ್ತು ಅಮೌಂಟ್ ಎಲ್ಲನೂ ಕಂಪ್ನಿಗೆ ಕಳಿಸ್ತಾ ಇದ್ದಾರೆ. ಇವಾಗ ಸೆಂಡ್ ಮಾಡಿದ್ರೇ ಅವ್ರಿಗೆ ಒಂದು 15 ಡೇಸಲ್ಲಿ ಆ ಅಮೌಂಟ್ ಎಲ್ಲನೂ ರಿಯಂಬರ್ಸ್ಮೆಂಟ್ ಆಗೋದು. ಸೊ ಅದಕ್ಕೆ ಆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಲಂಚ್ ಸರ್ವ್ ಮಾಡಿದ್ದೀನಿ. ಮೊದಲಿಗೆ ಅವ್ರಿಗೆ ಕೊಟ್ಟು ಇವಾಗ ನಾನು ನನ್ನ ಪ್ಲೇಟ್ ತೊಗೊತಾ ಇದ್ದೀನಿ. ಚಿಕ್ಕವನು ಬೇರೆ ರೂಮಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ತಿಂದಮೇಲೆ ಸ್ವಲ್ಪ ಹೊತ್ತು ನಾವು ಮಲ್ಕೊತೀವಿ. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು. ಬಾ ಬಾ, ಎಲ್ಲಿಗೆ ಹೋಗ್ತಿದ್ಯಾ? ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಬಂದಿದ್ದಾನೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ಕ್ಯಾವ ನಮ್ಮ ಯಜಮಾನ್ರು ಟೆರಸ್ ಮೇಲೆ ಕರೀತಾ ಇದ್ದಾರೆ. ಟೀ ಮಾಡು. ಟೀ ಬೇಡ, ಇದು ರಾತ್ರಿ ಆಯ್ತಾ? ರಾತ್ರಿ ಆಯ್ತಾ? ಇಲ್ಲಪ್ಪ, ರಾತ್ರಿ ಆಗಿಲ್ಲ ಇನ್ನು. ಪ್ಲೀಸ್ ರಿಕ್ವೆಸ್ಟ್, ಒಂದೇ ಒಂದು ಗ್ಲಾಸ್, ಸ್ವಲ್ಪ ಸ್ವಲ್ಪ ಗ್ಲಾಸ್, ಗ್ಲಾಸ್ ಸೈಜ್ ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ, ಅಷ್ಟು ದೊಡ್ಡ ಗ್ಲಾಸಲ್ಲಿ ಬೇಡ. ಸ್ವಲ್ಪ ಸ್ವಲ್ಪ ಮಾಡಿಬಿಡು. अरे आ रहे हो, चलना प्लीज, चाय बना देना। चाय बनाने फिर वो सारा चीज़ करूँ नहीं, जल्दी, बर्तन भी धोनी है। ಫ್ರೆಂಡ್ಸ್ 6:45 ಆಗ್ತಾ ಇದೆ. ಇಲ್ಲಿನ ವೆದರ್ ಈ ಥರ ಇದೆ, ಮತ್ತು ಸೂಪರ್ ವ್ಯೂ ಕಾಣಿಸ್ತಾ ಇದೆ. ಓಪನ್ ಸ್ಪೇಸ್ ಅಲ್ವಾ, ಎಲ್ಲನೂ ಕಲರ್ಫುಲ್ಲಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ನಾನು ಆಚೆ ಬಂದುಬಿಟ್ಟು ಕುತ್ಕೊಂಡಿದ್ದರೆ ನಮ್ಮ ಯಜಮಾನ್ರು ಟೀ ಮಾಡಿ ಕೊಟ್ಟಿಲ್ಲ. ಎಲ್ಲಿ ಪಕ್ಷಿ ಓಡ್ತಾ ಇತ್ತು? ಇಲ್ಲ, ಕಾಣಿಸ್ತಾನೇ ಇಲ್ಲ. ಟೀ ಮಾಡಿ ಕೊಡಿ ಅಂತ ಕೇಳಿದ್ರೆ ಬೇಡ ಬೇಡ, ಟೀ ಬೇಡ, ಟೀ ಬೇಡ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿ ನಿದ್ದೆ ಮಾಡಿ ಜಸ್ಟ್ 10 ನಿಮಿಷದ ಮುಂಚೆನೇ ಎದ್ದಿತ್ತು. ನಾನು ಎದ್ಮೇಲೆ ನಮ್ಮ ಯಜಮಾನ್ರು ಎದ್ದು, ಆಮೇಲೆ ನನ್ನ ಮಗ ಎದ್ದ, ಚಿಕ್ಕವನು. ದೊಡ್ಡವನು ಇನ್ನೂ ಮಲಗಿದ್ದಾನೆ. ಮಧ್ಯಾಹ್ನ ಊಟ ಮಾಡಿಬಿಟ್ಟು ಸ್ವಲ್ಪ ಟಿ ವಿ ನೋಡಿಬಿಟ್ಟು ಮಲ್ಕೊಂಡ್ಬಿಟ್ವಿ. ಇವಾಗ ಎದ್ಬಿಟ್ಟು ಟೀ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ನಮ್ಮ ಯಜಮಾನ್ರಿಗೆ ಹೇಳಿದೆ ಒಂದು ಗ್ಲಾಸ್ ಟೀ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು. ಅವರು ಬೇಡ 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 ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಬೇಡ ಅಂದರೆ ನನಗೆ ಬೇಕಲ್ವಾ. ಆಮೇಲೆ ಕಿಚನಲ್ಲಿ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡಬೇಕು, ಪೆಂಡಿಂಗ್ ಇರೋದು. ಅಯ್ಯೋ, ನಮ್ಮ ಯಜಮಾನ್ರು ಮನೇಲಿರೋವಾಗ, ಯಜಮಾನ್ರು ಏನಾದರೂ ಮನೇಲಿದ್ದರೆ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಫ್ರೆಂಡ್ಸ್. ಅಲರ್ಟಾಗಿರಲ್ಲ ಮೈಂಡು, ಫ್ರೀಯಾಗಿ ಇಟ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ. ಅವರಿಲ್ಲ ಅಂತ ಹೇಳಿದ್ರೆ ಮೈಂಡ್ ಅಲರ್ಟಾಗಿರುತ್ತೆ, ಬೇಗನೆ ಎದ್ಬಿಡ್ತೀನಿ, ನಿದ್ದೆ ಬರಲ್ಲ. ಅವರಿದ್ರಲ್ಲ, ಸೊ ಅದಕ್ಕೆ ಆರಾಮಾಗಿ ಮಲ್ಕೊಂಡೆ, ಚೆನ್ನಾಗಿ ನಿದ್ದೆ ಬಂತು. ಇಡ್ಲಿ ದೋಸೆಗೆ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಇಡ್ಲಿ ಇಲ್ಲ ಅಂದರೆ ದೋಸೆ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ತೀನಿ. ಹಾಲಿತ್ತು ಸ್ವಲ್ಪ, ಅದನ್ನು ಬಿಸಿ ಮಾಡಿಟ್ಟಿದ್ದೀನಿ. ಸೊ ಇವತ್ತಿನ ನಮ್ಮ ಡಿನ್ನರಲ್ಲಿ ಸಿಂಪಲ್ಲಾಗಿ ರೋಟಿ ಮತ್ತು ಈ ಸಬ್ಜಿ ಇದೆ. ಲೈಟ್ಸ್ ಎಲ್ಲನೂ ಆಫ್ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಮೂವಿ ನೋಡ್ತಾ ಇದ್ದಾರೆ. ಮಕ್ಕಳು ಇಲ್ಲಿ ಕೂತ್ಕೊಂಡು, ತಗೋ, ಇದು ದೊಡ್ಡ ಮಗನಿಗೆ ಬಾ. ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ನಮ್ಮ ಯಜಮಾನ್ರು ಫುಲ್ ನಾಟಕ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡಿಬಿಡಿ ಇದನ್ನೆಲ್ಲನೂ.